ರಾಜಕೀಯ ನಾಯಕರೆಲ್ಲರೂ ಕೂಡ ಈ ಪೆನ್ ಡ್ರೈವ್ ಹಿಂದೆ ಬಿದ್ದು ಅದೇ ವಿಚಾರದಲ್ಲಿ ಚರ್ಚೆಯಲ್ಲಿ ಮಗ್ನರಾಗಿರೋ ಸಂದರ್ಭದಲ್ಲೂ ಕೂಡ ಚುನಾವಣಾ ಪ್ರಕ್ರಿಯೆ ದೇವರ ದಯೆನೋ ಏನೋ ಗೊತ್ತಿಲ್ಲ ಸರಾಗವಾಗಿ ನಡೀತಾ ಇದೆ. ಎಲ್ಲೂ ಕೂಡ ಅಹಿತಕರ ಘಟನೆಗಳಾಗಿರೋ ಬಗ್ಗೆ ಹೆಚ್ಚಿನ ವರದಿ ಇಲ್ಲ. ಇವತ್ತು 5ನೇ ಹಂತದ ಮತದಾನ ಪ್ರಕ್ರಿಯೆ ನಡೆದಿದೆ. 8 ರಾಜ್ಯಗಳು 2 ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 49 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ನಡೀತು. ಬರೋಬ್ಬರಿ 695 ಅಭ್ಯರ್ಥಿಗಳು ಇರೋದು 49 ಕ್ಷೇತ್ರ. 695 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಇವತ್ತು ನಿರ್ಧರಿಸಿದ್ದಾರೆ. ಬಿಹಾರದ 6, ಜಾರ್ಖಂಡ್ನ 3, ಮಹಾರಾಷ್ಟ್ರದ 13, ಒಡಿಶಾದ 5, ಉತ್ತರ ಪ್ರದೇಶದ 14, ಪಶ್ಚಿಮ ಬಂಗಾಳದ 7, ಜಮ್ಮು ಕಾಶ್ಮೀರ ಹಾಗೆ ಲಡಾಖ್ನ ತಲಾ 1 ಕ್ಷೇತ್ರಗಳಿಗೆ ಒಟ್ಟು 49 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ಪ್ರಕ್ರಿಯೆ ನಡೆದಿದೆ. ಈ 49 ಲೋಕಸಭಾ ಕ್ಷೇತ್ರಗಳಿಗೆ ಕಳೆದ ಚುನಾವಣೆಯಲ್ಲಿ ಅಂದ್ರೆ 2019ರ ಚುನಾವಣೆಯಲ್ಲಿ ಯಾವ ರೀತಿಯ ಫಲಿತಾಂಶ ಬಂದಿತ್ತು ಅನ್ನೋದನ್ನ ರಾಜಕೀಯ ನಾಯಕರೆಲ್ಲರೂ ಕೂಡ ಈ ಪೆನ್ ಡ್ರೈವ್ ಹಿಂದೆ ಬಿದ್ದು ಅದೇ ವಿಚಾರದಲ್ಲಿ ಚರ್ಚೆಯಲ್ಲಿ ಮಗ್ನರಾಗಿರೋ ಸಂದರ್ಭದಲ್ಲೂ ಕೂಡ ಚುನಾವಣಾ ಪ್ರಕ್ರಿಯೆ ದೇವರ ದಯೆನೋ ಏನೋ ಗೊತ್ತಿಲ್ಲ ಸರಾಗವಾಗಿ ನಡೀತಾ ಇದೆ. ಎಲ್ಲೂ ಕೂಡ ಅಹಿತಕರ ಘಟನೆಗಳಾಗಿರೋ ಬಗ್ಗೆ ಹೆಚ್ಚಿನ ವರದಿ ಇಲ್ಲ. ಇವತ್ತು 5ನೇ ಹಂತದ ಮತದಾನ ಪ್ರಕ್ರಿಯೆ ನಡೆದಿದೆ. 8 ರಾಜ್ಯಗಳು 2 ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 49 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ನಡೀತು. ಬರೋಬ್ಬರಿ 695 ಅಭ್ಯರ್ಥಿಗಳು ಇರೋದು 49 ಕ್ಷೇತ್ರ. 695 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಇವತ್ತು ನಿರ್ಧರಿಸಿದ್ದಾರೆ. ಬಿಹಾರದ 6, ಜಾರ್ಖಂಡ್ನ 3, ಮಹಾರಾಷ್ಟ್ರದ 13, ಒಡಿಶಾದ 5, ಉತ್ತರ ಪ್ರದೇಶದ 14, ಪಶ್ಚಿಮ ಬಂಗಾಳದ 7, ಜಮ್ಮು ಕಾಶ್ಮೀರ ಹಾಗೆ ಲಡಾಖ್ನ ತಲಾ 1 ಕ್ಷೇತ್ರಗಳಿಗೆ ಒಟ್ಟು 49 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ಪ್ರಕ್ರಿಯೆ ನಡೆದಿದೆ. ಈ 49 ಲೋಕಸಭಾ ಕ್ಷೇತ್ರಗಳಿಗೆ ಕಳೆದ ಚುನಾವಣೆಯಲ್ಲಿ ಅಂದ್ರೆ 2019ರ ಚುನಾವಣೆಯಲ್ಲಿ ಯಾವ ರೀತಿಯ ಫಲಿತಾಂಶ ಬಂದಿತ್ತು ಅನ್ನೋದನ್ನ ರಾಜಕೀಯ ನಾಯಕರೆಲ್ಲರೂ ಕೂಡ ಈ ಪೆನ್ ಡ್ರೈವ್ ಹಿಂದೆ ಬಿದ್ದು ಅದೇ ವಿಚಾರದಲ್ಲಿ ಚರ್ಚೆಯಲ್ಲಿ ಮಗ್ನರಾಗಿರೋ ಸಂದರ್ಭದಲ್ಲೂ ಕೂಡ ಚುನಾವಣಾ ಪ್ರಕ್ರಿಯೆ ದೇವರ ದಯೆನೋ ಏನೋ ಗೊತ್ತಿಲ್ಲ ಸರಾಗವಾಗಿ ನಡೀತಾ ಇದೆ. ಎಲ್ಲೂ ಕೂಡ ಅಹಿತಕರ ಘಟನೆಗಳಾಗಿರೋ ಬಗ್ಗೆ ಹೆಚ್ಚಿನ ವರದಿ ಇಲ್ಲ. ಇವತ್ತು 5ನೇ ಹಂತದ ಮತದಾನ ಪ್ರಕ್ರಿಯೆ ನಡೆದಿದೆ. 8 ರಾಜ್ಯಗಳು 2 ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 49 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ನಡೀತು. ಬರೋಬ್ಬರಿ 695 ಅಭ್ಯರ್ಥಿಗಳು ಇರೋದು 49 ಕ್ಷೇತ್ರ. 695 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಇವತ್ತು ನಿರ್ಧರಿಸಿದ್ದಾರೆ. ಬಿಹಾರದ 6, ಜಾರ್ಖಂಡ್ನ 3, ಮಹಾರಾಷ್ಟ್ರದ 13, ಒಡಿಶಾದ 5, ಉತ್ತರ ಪ್ರದೇಶದ 14, ಪಶ್ಚಿಮ ಬಂಗಾಳದ 7, ಜಮ್ಮು ಕಾಶ್ಮೀರ ಹಾಗೆ ಲಡಾಖ್ನ ತಲಾ 1 ಕ್ಷೇತ್ರಗಳಿಗೆ ಒಟ್ಟು 49 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ಪ್ರಕ್ರಿಯೆ ನಡೆದಿದೆ. ಈ 49 ಲೋಕಸಭಾ ಕ್ಷೇತ್ರಗಳಿಗೆ ಕಳೆದ ಚುನಾವಣೆಯಲ್ಲಿ ಅಂದ್ರೆ 2019ರ ಚುನಾವಣೆಯಲ್ಲಿ ಯಾವ ರೀತಿಯ ಫಲಿತಾಂಶ ಬಂದಿತ್ತು ಅನ್ನೋದನ್ನ